MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಅಹಿಂದ ನಾಯಕರು ಸಿಎಂ ಆಗಲೇಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಪಟ್ಟು. ಸತೀಶ್ ಸಿಎಂ ಆಗುವ ಅರ್ಹತೆ ಹೊಂದಿದ್ದಾರೆ ಎಂದ ಎಂಬಿ ಪಾಟೀಲ್. ಉತ್ತರಾಧಿಕಾರಿಯಾಗಲು ಇದೇನು ರಾಜಮನೆತನ ಅಲ್ಲ ಎಂದು ಡಿಕೆ ಬಣ ಟಾಂಗ್. ಇದೆಲ್ಲ ಸುದ್ದಿ ನೋಡೋಣ ಕುರ್ಚಿ ಕದನ ನ್ಯೂಸ್ ಟಾಪ್ 9 ನಲ್ಲಿ. ಅಹಿಂದ ವರ್ಗದವರೇ ಸಿಎಂ ಆಗಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಪಟ್ಟು ಹಾಕಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನ ಅಹಿಂದ ಪರಂಪರೆ ಇದೆ, ಅಹಿಂದ ನಾಯಕ ಅನ್ನೋದು ಕಾಲವೇ ನಿರ್ಧಾರ ಮಾಡಬೇಕು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಪರಂಪರೆ ಇದೆ. ದೇವರಾಜ ನಂತರ ಬಂಗಾರಪ್ಪನವರು, ಸಿದ್ದರಾಮಯ್ಯ ಅಂತ ಯಾರ ಚರ್ಚೆ ನಡೀತಾ ಇದೆ ರಾಜ್ಯದಲ್ಲಿ. ಅಹಿಂದ ನಾಯಕ, OBC SC ನಾಯಕ ಅದು ನ್ಯಾಚುರಲ್ ಆಗಿ ಸೃಷ್ಟಿ ಆಗೇ ಆಗ್ತದೆ. ಯಾರು ನಾವು ಬರ್ಬೋದು ಅಥವಾ ಇನ್ಯಾರು ಬರ್ಬೋದು, ಒಟ್ಟು ಅಹಿಂದ ನಾಯಕರು ಯಾರು ಆಗಲೇಬೇಕು ರಾಜ್ಯದಲ್ಲಿ. ಹೈಕಮಾಂಡ್ ಸಹ ಯಾರು ಎಷ್ಟು ಕೆಲಸ ಮಾಡಿದ್ದಾರೆ ಅದನ್ನ ಗುರುತಿಸಿ ಶಕ್ತಿ ಕೊಡುವ ಕೆಲಸ ಆಗಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಆಗ್ರಹಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯನವರ ಜೊತೆ ಅಹಿಂದ ಕಟ್ಟಿ ಬೆಳೆಸಿದ್ದ ಬಗ್ಗೆಯೂ ಹೇಳಿದ್ದಾರೆ. 20 ವರ್ಷಗಳಿಂದ ಅವ್ರ ಜೊತೆ ನಾವು ಇದ್ದೀವಿ. JDSನಿಂದ ಹೊರಗೆ ಬಂದ ಸಂದರ್ಭದಲ್ಲಿ ನಾವು ಜೊತೆಯಾಗಿದ್ದೀವಿ. ಅಹಿಂದ ಅವ್ರನ್ನ ಕಟ್ಟಿದ್ದೀವಿ. ಸೊ ಯಾರು ಕೆಲಸ ಎಷ್ಟು ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋದು ಅದನ್ನು ಗಮನಿಸಬೇಕಾದ ಕೆಲಸ AICC. ನಮ್ಮ ಹತ್ರ ಭಾಳಷ್ಟು ಜನ ಇದ್ದಾರೆ, ಅವ್ರನ್ನೆಲ್ಲ ಗುರುತಿಸಬೇಕು, ಅವ್ರಿಗೆ ಶಕ್ತಿ ಕೊಡುವಂಥ ಕೆಲಸ ಆಗಬೇಕಷ್ಟೇ. ಸತೀಶ್ ಜಾರಕಿಹೊಳಿಗೆ ಸಿಎಂ ಆಗುವ ಅರ್ಹತೆ ಇದೆ ಅಂತ ಸಚಿವ MB ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸ್ವಯಂ ಘೋಷಿತ ಮುಖ್ಯಮಂತ್ರಿ ಆಗುವುದಕ್ಕೆ ಆಗಲ್ಲ, ಸಿಎಂ ಆಗುವುದಕ್ಕೆ ಒಂದು ಜನರ ಅಭಿಪ್ರಾಯ ಬೇಕು, ಶಾಸಕರು ಬಯಸಬೇಕು, ಆಮೇಲೆ ಜನರು ಹೇಳಬೇಕು, ನಂತರ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಅಂತ ಹೇಳಿದ್ದಾರೆ. ಇವತ್ತು ಸತೀಶ್ ಜಾರಕಿಹೊಳಿ ಕೂಡ ಒಬ್ಬ ಪ್ರಮುಖ ನಾಯಕರು ನಮ್ಮ ಪಕ್ಷದಲ್ಲಿ. ಅವರು ಒಬ್ಬ ಮುಖ್ಯಮಂತ್ರಿ ಆಗುವಂತ ಎಲ್ಲ ಅರ್ಹತೆಯನ್ನು ಕೂಡ ಅವರು ಹೊಂದಿದ್ದಾರೆ. ಯತೀಂದ್ರ ಸೈದ್ಧಾಂತಿಕವಾಗಿ ಹೇಳಿದ್ದಾರೆ, ಅದರಲ್ಲಿ ತಪ್ಪೇನಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಸತೀಶ್ ಜಾರಕಿಹೊಳಿ ಅಹಿಂದ ಚಳುವಳಿಯಲ್ಲಿ ಇದ್ರು, ಸಚಿವ ಸತೀಶ್ಗೆ ಆ ಬದ್ಧತೆ ಇದೆ ಅಂತ ಹೇಳಿರಬಹುದು, ಸಿಎಂ ಹುದ್ದೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿಲ್ಲ ಅಂತ ಹೇಳಿದ್ದಾರೆ. ಸ್ವಾಭಾವಿಕವಾಗಿ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಅಹಿಂದ ವರ್ಗದ ಆರ್ಗನೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಅವರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ನಾಯಕತ್ವ ಗುಣವನ್ನ ಹೊಂದಿದ್ದಾರೆ ಅಂತ ಅಬಕಾರಿ ಸಚಿವ RB ತಿಮ್ಮಾಪುರ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ನಾಯಕರು ಎಂದ್ರೆ ಏನು ತಪ್ಪಾಗುವುದಿಲ್ಲ ಅಂತ ಹೇಳಿದ್ದಾರೆ. ನಾಯಕನಾಗಿ ಹೊರಹೊಮ್ಮಬೇಕು. ಆ ನಾಯಕತ್ವ ಸತೀಶ್ ಜಾರಕಿಹೊಳಿಯಲ್ಲಿದೆ. ಒಂದಿಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗುವ ಶಕ್ತಿ ಅವ್ರಿಗಿದೆ. ಯತೀಂದ್ರ ಹೇಳಿಕೆಗೆ ಡಿಕೆ ಬಣದ ನಾಯಕರು ಪಂಚ್ ನೀಡಿದ್ದಾರೆ. ಎಳಸು ಸ್ಟೇಟ್ಮೆಂಟ್ ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಗುಡುಗಿದ್ದಾರೆ. ಉತ್ತರಾಧಿಕಾರಿಯಾಗಲು ಇದೇನು ರಾಜಮನೆತನ ಅಲ್ಲ, ಕಾಂಗ್ರೆಸ್ ಪಕ್ಷ ಅಂತ ಶಿವಗಂಗಾ ಬಸವರಾಜ್ ಸಿಡಿಮಿಡಿಗೊಂಡಿದ್ದಾರೆ. ಒಂದ್ ರೀತಿ ಏನ್ ಹೇಳ್ತಾರೆ, ಎಳಸು ಅಂತ ಹೇಳ್ತಾರಲ್ಲ, ಆ ರೀತಿ ಸ್ಟೇಟ್ಮೆಂಟ್ ಇದು. ನಿಮ್ಮ ಮಾತಲ್ಲಿ ಬಲ್ಕೆ, ನಿಮ್ಮ ಮಾತಲ್ಲಿ ಶಕ್ತಿ ಇರಲಿ. ನಮ್ದು ಹೈಕಮಾಂಡ್ ಪಕ್ಷ. ಮೈಸೂರು ರಾಜಮನೆತನದಲ್ಲಿ ಏನಾಗ್ತದೆ, ಆದ್ಮೇಲೆ ಯಾರು ಇರ್ತಾರೆ ಮಕ್ಕಳು, ತಂದೆ, ಹಿಂಗೆ ಈ ರೂಟು ಇರ್ತದೆ, ವಂಶ ಪಾರಂಪರ್ಯ. ಇದು ಆ ಥರ ವ್ಯವಸ್ಥೆ ಅಲ್ಲ. ಸಿದ್ದರಾಮಯ್ಯ ಮಗನ ಮೂಲಕ ಸತೀಶ್ ಹೆಸರು ಹೇಳಿಸಿದ್ದಾರೆ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಇತ್ತ ಸಂಸದ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯಿಸಿದ್ದು, ಅನಾವಶ್ಯಕವಾಗಿ ಸತೀಶ್ ಜಾರಕಿಹೊಳಿ ಹೆಸರು ತಂದಿದ್ದಾರೆ ಅಂತ ಹೇಳಿದ್ದಾರೆ. ಅಧಿಕಾರ ಬಿಟ್ಟುಕೊಡ್ಲಿಕ್ಕೆ ಯಾರಾದರೂ ಸದ್ಯಕ್ಕೆ ಅವರು ಹೇಳಿದಂಥ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು. ಆ ವ್ಯಕ್ತಿ ಯಾರು ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಮಗ ಯತೀಂದ್ರ ಮುಖಾಂತರ ಈಗಾಗಲೇ ಹೊರಗೆ ಬಂದಿದ್ದು ನೀವು ನೋಡ್ತಾ ಇದ್ದೀರಿ. ಸತೀಶ್ ಜಾರಕಿಹೊಳಿ ಅನಾವಶ್ಯಕವಾಗಿ ಮಧ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ತರ್ತಕ್ಕಂಥ ಅವಶ್ಯಕತೆ ಇಲ್ಲ. ಮುಂದಿನ ನಾಯಕತ್ವದ ಮಾತನ್ನ ಯತೀಂದ್ರ ಹೇಳಿದ್ದಲ್ಲ, ಸಿಎಂ ಅವರೇ ಮಾಡಿಸುತ್ತಿರೋದು ಅಂತ ವಿಪಕ್ಷ ನಾಯಕ ಬಾಂಬ್ ಸಿಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, DCM DK ಶಿವಕುಮಾರ್ಗೆ ಚೆಕ್ಮೇಟ್ ಅಷ್ಟೇ, ಸಿದ್ದರಾಮಯ್ಯ ಕಂಟಿನ್ಯೂ ಆಗಬೇಕು, ಇದಕ್ಕಾಗಿ ಗೊಂದಲ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ವಿಶ್ಲೇಷಿಸಿದ್ದಾರೆ. ಶಿವಕುಮಾರ್ಗೆ ಚೆಕ್ಮೇಟ್ ಅಷ್ಟೇ. ಇದು ಎಲ್ಲ ದೇವಸ್ಥಾನಗಳು ಸುತ್ತಾ ಇದ್ರೆ ಅವ್ರಿಗೆ ಎಲ್ಲೆಲ್ಲಿ ಚೆಕ್ ಇಡ್ಬೋದು ಅದನ್ನು ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವ್ರಿಗೆ ಒಂಥರ ನಾಮ ಹಾಕಕ್ಕೆ ಏನೇನು ಬೇಕೋ ಅಷ್ಟೆಲ್ಲ ಚೆಕ್ಮೆಂಟನ್ನು ಇಟ್ಟಿದ್ದಾರೆ. ಜಾರಕಿಹೊಳಿ ಅವರ ಹೆಸರು ಪ್ರಸ್ತಾವ ಮಾಡಿದ್ದಾರೆ. ನನಗನ್ಸೋ ಪ್ರಕಾರ ಜಾರಕಿಹೊಳಿ ಆಗಲ್ಲ,
ಸಿದ್ದರಾಮಯ್ಯ ಕಂಟಿನ್ಯೂ ಆಗಬೇಕು, ಹಂಗೆ ಕಂಟಿನ್ಯೂ ಆಗಬೇಕು. ಹಿಂಗೆ ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ಸರ್ಕಾರನೇ ಬಿದ್ದೋಗ್ಬೋದು ಅವ್ರ ಜಗಳದಲ್ಲಿ. ಹೌದು, ಎಲೆಕ್ಷನ್ಗೆ BJP ರೆಡಿ. ಈ ಸರ್ಕಾರ ತೊಲಗಲಿ ಅಂತ ಜನನೂ ತಯಾರಾಗ್ಬಿಟ್ಟಿದ್ದಾರೆ. ಈ ತೊಲಗಿದ್ರೆ ಸಾಕು ಈ ಸರ್ಕಾರ ಅಂತ. ವ್ಯಕ್ತಿ ಪೂಜೆಯಲ್ಲ, ಪಕ್ಷ ಪೂಜೆ ಮಾಡಬೇಕು ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಯತೀಂದ್ರ ಹೇಳಿಕೆ ಬಗ್ಗೆ ಮಾಧ್ಯಮಗಳ ಮುಂದೆ ಮಾತನಾಡಲ್ಲ. ಈ ಬಗ್ಗೆ ಚರ್ಚೆ ಮಾಡುತ್ತೇನೆ. ಪಕ್ಷದ ಹೈಕಮಾಂಡ್ ಹೇಳಿದಂತೆ ಕೆಲಸ ಮಾಡ್ತೇನೆ ಅಂತ ಹೇಳಿದ್ದಾರೆ. ಯಾವಾಗಲೂ ವ್ಯಕ್ತಿ ಪೂಜೆ ಮಾಡೋಕೆ ಹೋಗಬಾರ್ದು. ನೀವೇನಿದ್ರು ಪಕ್ಷದ ಪೂಜೆಯನ್ನ ಮಾಡಬೇಕು. ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ದಾರೆ ಅಷ್ಟೇ. ಅವ್ರು ಹೇಳಿದಾರಲ್ಲ, ಹೈಕಮಾಂಡ್ ಏನ್ ಹೇಳ್ತಾರೆ ಅದು ಕೇಳ್ತೀವಿ ಅಂತ. ಆ ರೀತಿ ನಾವೆಲ್ಲ ಕೇಳ್ಕೊಂಡು ಹೋಗುವಂತವ್ರು ಶಿಸ್ತಿನ ಸಿಪಾಯಿಗಳು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH